ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಹಾಗೂ ಪದಾಧಿಕಾರಿಗಳೇ, ಯಾಕಂದರೆ ಈಗಾಗಲೇ ನಾಗರಾಜ್ ಅವರು ಎಲ್ಲರ ಹೆಸರುಗಳನ್ನ ತೆಗೆದುಕೊಂಡಿದ್ದಾರೆ, ಮತ್ತೆ ಪುನರುಚ್ಚರಿಸಲಿಕ್ಕೆ ಹೋಗೋದಿಲ್ಲ. ಬೇವಿನ ಮರದವರು ಮತ್ತು ಇನ್ನಿತರೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಮಾನ್ಯ ಎಲ್ಲ ನಮ್ಮ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಪತ್ರಿಕಾಗೋಷ್ಠಿಗೆ ತಮಗೆ ಸ್ವಾಗತ ಕೋರಿ ನನಗೆ ಅರ್ಧ ಗಂಟೆ ತಡ ಆಯಿತು. ಯಾಕಂದರೆ ವಿಜಯಪುರದಲ್ಲಿ ನಾನು ಎಲ್ಲರನ್ನ ಭೇಟಿಯಾಗಿ ಬರುವಷ್ಟರಲ್ಲಿ ನಾನು ಸರಿಯಾದ ಸಮಯಕ್ಕೆ ಇದು ಮಾಡಿದ್ದೆ. ಆದರೆ ನನಗೆ ಅನಿವಾರ್ಯವಾಗಿ ಅಲ್ಲಿ ಜನರ ಒಂದು ಇದರಿಂದ ಸ್ವಲ್ಪ ಉಳ್ಳಂಗಾದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಏಪ್ರಿಲ್ 9ನೇ ತಾರೀಕಿಗೆ ಈ ಬಾಗಲಕೋಟದ ಉಪಚುನಾವಣೆ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ಮತಕ್ಷೇತ್ರದಲ್ಲಿ ಹಿರಿಯರಾದಂಥ ಎಚ್ ವೈ ಮೇಟಿ ಅವರು ಪ್ರತಿನಿಧಿಸ್ತಾ ಇದ್ದರು. ಎಚ್ ವೈ ಮೇಟಿ ಅವರು ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಈ ರಾಜ್ಯವನ್ನು, ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ. ಅವರ ವ್ಯಕ್ತಿತ್ವ, ಅವರು ಓರ್ವ ಸರಳ ಸಜ್ಜನ ವ್ಯಕ್ತಿ, ಎಲ್ಲರ ಜೊತೆ ಬೆರೆತುಕೊಂಡು ಹೋಗುವಂಥ ವ್ಯಕ್ತಿ. ಅವರು 5 ವರ್ಷ ಪೂರೈಸಬೇಕಾಗಿತ್ತು, 28ರವರೆಗೆ. ಅವರ ಅಕಾಲಿಕ ನಿಧನದಿಂದ ಈ ಒಂದು ಉಪಚುನಾವಣೆ ಇವತ್ತು ಅನಿವಾರ್ಯವಾಗಿ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಹುತೇಕ ಕಡೆ ಎಲ್ಲೆಲ್ಲಿ ಉಪಚುನಾವಣೆ ನಡೀತವೆ ಆ ಉಪಚುನಾವಣೆಯಲ್ಲಿ ಆ ಕುಟುಂಬದ ಸದಸ್ಯರಿಗೆ ಟಿಕೆಟನ್ನು ಕೊಡುವಂಥದ್ದು. ಯಾಕಂದರೆ ಮಾನವೀಯತೆ ಆಧಾರದ ಮೇಲೆ ಉಳಿದಂಥ ಅವಧಿಗೆ ಆ ಒಂದು ಕುಟುಂಬಕ್ಕೆ ಕೊಡಬೇಕು ಅಂಥೇಳಿ ಬಹುತೇಕ ಕಡೆ ಇವತ್ತು ದಿವಸ ನಿರ್ಣಯಗಳನ್ನು ತೆಗೆದುಕೊಂಡಿದೆ. ಆ ಪ್ರಕಾರವಾಗಿ ಇವತ್ತು ಉಮೇಶ್ ಮೇಟಿ ಅವರಿಗೆ ಇಲ್ಲಿ ಮೇಟಿಯವರ ಸುಪುತ್ರ, ಕಿರಿಯ ಸುಪುತ್ರನಿಗೆ ಇವತ್ತು ದಿವಸ ಟಿಕೆಟನ್ನು ಕೊಡಲಾಗಿದೆ. ಇವತ್ತು ರಾಜ್ಯದಲ್ಲ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ, ದೇಶದಲ್ಲಿ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ. ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಳ್ಳುವ ಮೂಲಕ, ತದನಂತರ 20 ಔಷಧ ಕಾರ್ಯಕ್ರಮಗಳು, ಎಲ್ಲ ಜನಪರ ಯೋಜನೆಗಳನ್ನು, ಇವತ್ತು ಮನೆಗಳನ್ನ ಕಟ್ಟುವಂಥದ್ದಿರ್ಬೋದು, ಬಡವರ ಸಲುವಾಗಿ ಇವತ್ತು ರೇಷನ್ ಕಾರ್ಡ್ ಇರ್ಬೋದು, ವೃದ್ಧಾಪ್ಯ ಅಂಗವಿಕಲ ವೇತನಗಳಿರ್ಬೋದು, ಅಥವಾ ಈ ದೇಶದಲ್ಲಿ ಏನು ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ನಂತರ ನಾವು ವಿದೇಶದಿಂದ ನಾವು ಆಹಾರವನ್ನು ಆಮದು ಮಾಡ್ಕೋಬೇಕಾಗಿತ್ತು. ಅವಾಗೆಲ್ಲ ನಾವು ಗೊತ್ತಿದೆ, ಅಮೆರಿಕದಿಂದ ಕೆಂಪು ಗೋಧಿ ಅಂತೇಳಿ ನಾವು ತರಿಸ್ಕೊಂಡು ಮಾಡುವಂಥ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಹೌದು ಸರ್. ಆದರೆ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಇವತ್ತು ನಾವು ಸ್ವಾವಲಂಬಿ ಆಗಬೇಕು ಅಂತ ತಿಳ್ಕೊಂಡು, ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕ್ಷೀರ ಕ್ರಾಂತಿಯನ್ನು ಮಾಡಿ, ಹಸಿರು ಕ್ರಾಂತಿಯನ್ನು ಮಾಡಿ, ಇವತ್ತು ನಾವು ಯಾವ ಪರಿಸ್ಥಿತಿ ಅಂದರೆ ನಾವು ನಮಗೆ ಬೇಕಾಗಿದ್ದಷ್ಟಂಥ ಆಹಾರವನ್ನು 140 ಕೋಟಿ ಜನರಿಗೆ ಆಹಾರವನ್ನು ಉತ್ಪಾದನೆ ಮಾಡೋ ಜೊತೆಗೆ ಇವತ್ತು ನಾವು ನಿರ್ಯಾತ ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವುದೂ ಕೂಡ ಉದ್ದಿಮೆಗಳಿರಲಿಲ್ಲ. ನಮ್ಮ ಹಿರಿಯರು ಹೇಳ್ತಾರೆ, ನಾವು ಸೂಜಿ ಕೂಡ ಉತ್ಪಾದನೆ ಮಾಡ್ತಿರಲಿಲ್ಲ, ಹೊಲಿಯುವಂಥ ಸೂಜಿಯನ್ನು ಕೂಡ ನಾವು ಉತ್ಪಾದನೆ ಮಾಡ್ತಿರಲಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಎಲ್ಲ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸನ್ನು ಪ್ರಾರಂಭ ಮಾಡುವ ಮೂಲಕ ಇವತ್ತು ಭಾರತ ದೇಶ ಸ್ವಾವಲಂಬನೆ ಆಗಬೇಕು ಅಂಥೇಳಿ, ಒಂದು ಕಡೆ ಉತ್ಪಾದನೆ ಆಗಬೇಕು, ಇನ್ನೊಂದು ಕಡೆ ಉದ್ಯೋಗ ಸಿಗಬೇಕು ಅಂತ ತಿಳ್ಕೊಂಡು ಮಾಡಿದಂಥ ನಾವು ಕಣ್ಣಾರೆ ನೋಡಿದ್ವಿ. ಉದಾಹರಣೆಗಾಗಿ ನಮ್ಮ ರಾಜ್ಯ ಅದರಲ್ಲಿ ವಿಶೇಷವಾದಂಥ ಒಂದು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದೆ. ತಾವು ನೋಡಿದಿರಿ, ಬರ್ರಿ ನಮ್ಮ ರಾಜ್ಯದಲ್ಲಿನೇ ತಾವು ನೋಡ್ರಿ. ಬರ್ರಿ ಪ್ರಭು, ಬರ್ರಿ ಪ್ಲೀಸ್.
ಬಿಡಪ್ಪ ಬಿಡು ಪ್ಲೀಸ್. ಆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಇವತ್ತು ದಿವಸ ಮಹತ್ತರವಾದಂಥ ಒಂದು ನಮಗೆ ಕೊಡುಗೆ ಸಿಕ್ಕಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ. ತಾವು ತಗೊಳ್ಳಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL. ಇವತ್ತು ನಾನು ಕೈಗಾರಿಕಾ ಸಚಿವನಾಗಿದ್ದೇನೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಮ್ಮಲ್ಲಿ ಇರೋದ್ರಿಂದ ಇವತ್ತು ಜಾಗತಿಕವಾಗಿ ಈ ರಾಜ್ಯದಲ್ಲಿ ನಾವು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಜಾಗತಿಕವಾಗಿ ನಾವು ಟಾಪ್ 5 ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ಸ್ನಲ್ಲಿ ನಾವಿದ್ದೀವಿ. ನಮ್ಮ ದೇಶದಲ್ಲಿ ನಾವು ಸುಮಾರು 65% ಅಷ್ಟು ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಇದರಲ್ಲಿ ನಾವು ಪಡ್ಕೊಂಡಿದ್ದೀವಿ. 65%. ಅದು ಬಹಳ ದೊಡ್ಡ ಹೆಮ್ಮೆ ನಮಗೆ. ಸುಮ್ಮನೆ ಇರೋ ಜನ ಪಾಲಿಂದೆ ಬಿಡ್ಬೇಡಿ. ನಾಗರಾಜ್ ಬಿಡು, ನಾಗರಾಜ್ ಬಿಡಿ. ಅದೇ ರೀತಿ ತಾವು BHEL ತಗೋರಿ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, BML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಏನು ಇತ್ತೀಚೆಗೆ ಚಂದ್ರನ ಮೇಲೆ ದಕ್ಷಿಣ ಭಾಗದಲ್ಲಿ ನಮ್ಮ ಸ್ಪೇಸ್ ಏರ್ಕ್ರಾಫ್ಟ್ ಅನ್ನ ಲಾಂಚ್ ಅನ್ನು ಮಾಡಿರುವಂತಹದ್ದು. ಹೀಗೆ HMT ಎಲ್ಲ ಕೊಡುಗೆ ಕಾಂಗ್ರೆಸ್ ಪಕ್ಷದ ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ತದನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿ ಗರೀಬಿ ಹಠಾವ್ ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿ 20 ಅಂಶದ ಕಾರ್ಯಕ್ರಮ ತಂದು ಪಂಚವಾರ್ಷಿಕ ಯೋಜನೆಗಳನ್ನ ತರುವ ಮೂಲಕ ಇವತ್ತು ಬಡವರಿಗಾಗಿ ಮನೆಗಳನ್ನ ಪ್ರಾರಂಭ ಕಟ್ಟುವಂಥದ್ದಾಗಲಿ, ಇವತ್ತು ರೇಷನ್ ಕಾರ್ಡ್ ಶ್ರೀಮಂತರಿಗದ ಅರ್ಥ ಆಗೋದಲ್ಲ, ಆ ರೇಷನ್ ಕಾರ್ಡ್ ಇವತ್ತು ಸಹ ಪಡಿತರ ವ್ಯವಸ್ಥೆ ಏನಿದೆ ಅದನ್ನು ಜಾರಿಗೊಳಿಸಿದಂಥ ಇಂದಿರಾ ಗಾಂಧಿಯವರು. ಈಗ ಅನೇಕ ಕಾರ್ಯಕ್ರಮಗಳು ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ ಇವೆಲ್ಲವನ್ನು ತರುವ ಮೂಲಕ ಬಡವರ ಸಲುವಾಗಿ ಬ್ಯಾಂಕನ್ನು ರಾಷ್ಟ್ರೀಕೃತಗೊಳಿಸುವ ಮೂಲಕ ಎಲ್ಲ ಬಡ ಜನರಿಗೆ ಇವತ್ತೊಂದು ದಿವಸ ಬ್ಯಾಂಕಿನ ವ್ಯವಸ್ಥೆ ಸಿಗುವಂಥದ್ದಾಯಿತು. ಮೊದಲು ಕೇವಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ ಅಷ್ಟೇ ಬ್ಯಾಂಕಿಗೆ ಸೌಲಭ್ಯ ಸಿಗ್ತಿತ್ತು. ಅದನ್ನು ಮಾಡಿದಂಥವರು ಶ್ರೀಮತಿ ಇಂದಿರಾ ಗಾಂಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.